ಹೆಂಗದ್ರಪ್ಪ ಅವರನ್ನು ಹಂಗಾಗಬಾರ್ದು. ಇದು ಜಾಗ ಎಂತದ ಸೋಮಣ್ಣ? ಎಂತದ್ರಪ್ಪ ಜಾಗ? ಪುರಾಣಿಕಾರರು, ಶಾಸ್ತ್ರ ಬಲ್ಲವರು, ವಿದ್ವಾಂಸರು, ಪಂಡಿತರು ಈ ಇಂಡಿ ತಾಲೂಕು ಅಂದ್ರೆ ಎಂತಿಂತ ಮಹಾನ ಪುರುಷರು ತೋರಿಸ್ತಕ್ಕಂತ ಪುಣ್ಯ ಭೂಮಿ ಅದ. ಪುಣ್ಯ ಭೂಮಿ ಅದ. ಇಂತಲ್ಲಿ ಬಂದು ಹಿಂಗ ಅರ್ಧ ಮಾತ್ರ ಉತ್ತರ ಹೇಳಿ ಹಾಲು ಮತ್ತು ಕಡಿಸಿ ಮಾತಾಡುವಂತ ಮಾತು ಇಲ್ಲಿ ಆಗಿರಬಾರ್ದ್ರಪ್ಪ. ಅದಕ್ಕಿರ್ಲಿ ನಾನು ಕೇಳಿದ್ರು ನನಗೆ ಎರಡು ಪ್ರಶ್ನೆ ಕೇಳ್ಯಾರ. ಹೌದು ಕೇಳ್ಯಾರಲ್ರಿಪ್ಪ ನಿಮಗೆ ಎರಡು ಪ್ರಶ್ನೆ. ಪ್ರಶ್ನೆ ಬಾಳ ಚಂದ ಕೇಳ್ಯಾರ. ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತ. ಹಾಗೆ ಕೇಳ್ಯಾರಪ್ಪ ಪ್ರಶ್ನೆ. ಪ್ರಶ್ನೆ ಏನು ಕೇಳ್ಯಾರ ಸೋಮಣ್ಣ? ಏನ್ರಿಪ್ಪ? ಉಂಡಾಣ ಪದಮಗೊಂಡ. ಹೌದು. ತಂದಿ ಮಾತು ಮೀರಿ ಆಕಾಶವಾಣಿ ಒಳಗ ಹುತ್ತಿಗೆ ನೆಗಲ ಹೊಡೆದ. ಕುರಿ ಬಂದು ಕುರಿ ಮಣಿಲಾರ ಸಂಬಂಧ ಹೌದು ಎತ್ತಿನ ನಗನೆ ತಗೊಂಡು ಎಲ್ಲಿಗೆ ಹೋದ? ಬಂಕಾಪುರ ಅಡವೆ ಹೋದ. ಹೌದು ಹೌದು. ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕ ಬಂಕಾಪುರ ಅಡವೆ ಹೋದ ಸಮಯದಿಂದ ಹೌದು ಅಲ್ಲಿ ಹಾಲು ಕಾಸ್ಲಾಕ ಭಗವಾನಿ ಮತ್ತು ಬೆಂಕಿ ಬೇಕಾಗಿತ್ತು. ಆ ಸಮಯದೊಳಗ ಗಂಧ ರಾಕ್ಷಿಯ ಮಗಳು ಒಂದು ರಾಜಕುಮಾರಿ ತಂದೇನಪ್ಪ ಸಾಕಿದವ. ಹೌದು. ಸುಶೀಲಾದೇವಿಗೆ ಹೌದು. ಅಲ್ಲಿ ಹೋದ ಸಮಯದೊಳಗೆ ಏನಾಗ್ಯದ ಸೋಮಣ್ಣ ಮಾತ? ಏನಾಗ್ಯದ್ರಿಪ್ಪ? ಆ ಗಂಧರ್ವ ರಾಕ್ಷಿಗೆ ಹೊಡೆಯುವಂತ ಸಮಯದೊಳಗ ಹೌದು ಉಂಡಾಣ ಪದ ಮಗೊಂಡ 3 ವಚನ ಕೊಟ್ಟಾನ ಅಂತ ಹೇಳ್ಯಾರ ಇವರು. ಹೌದು. ಯಾರಿಗೆ? ಗಂಧರಾಕ್ಷಿಗೆ. ಒಂದು ನೀವು ಪಲ್ಲಕ್ಕಿಯಾಗ ಕುತ್ತು ಮೇರಿ ಅಂತೇಳಿ ವಚನ ಕೊಟ್ಟಾನ ಅಂತ ಹೇಳ್ಯಾರ. ಹೌದು ಹೇಳ್ಯಾರು. 3 ಅವತಾರ. ಅವು ಯಾವ ಅವತಾರ ಇರ್ಬೇಕ್ರಪ್ಪ ಅಲ್ಲಿ. ಇದಕ್ಕ ನಂದು ವಾದ ಏನದ ಸೋಮಣ್ಣ? ಏನ್ರಪ್ಪ ನಿಮ್ಮ ವಾದ? ಉಂಡಾಣ ಪದ ಮಗೊಂಡ ಗಂಧರ್ವ ರಾಕ್ಷಿ ವಚನ ಬಟ್ಟಿಲ್ಲ ಅನ್ನಂಗ ನಂದು ವಾದ. ಹೌದಾ? ಅವನ್ ನಮ್ಮ ಮನಿ ಗುರು ಅವನಿಗೆ ಮುಂದೆ ಪಲ್ಲಕ್ಕಿ ಹಾಕುತ್ತ ಮೆರೆಯತ್ತೆ ಆಶೀರ್ವಾದ ಮಾಡಕ. ಹೌದು ಬರೋಬರ ಮಾತ. ಅಲ್ಲಿ ಏನ್ ಮಾತು ಕೊಟ್ಟಾನ ಸೋಮಣ್ಣವ? ಏನ್ರಿಪ್ಪ? ಬುಕ್ಕ ಹಾಲು ಮತದ ಗುರು ಶಿಷ್ಯರು. ಹೌದು. ಶಶಿಶ್ರೀ ಕುಂಬಾರ್ ಬರ್ದಿರ್ತಕ್ಕಂತ ಬುಕ್ಕ. ಹಾಲು ಮತದ ಹೆಡಿಂಗ್ ಐತಿ. ಇದ್ರೊಳಗ 21ನೇ ಪುಟ ಸಂಖ್ಯೆ ಒಳಗ ಏನಿಗದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಇವನು ರಕ್ಕಸನಾದರೂ ನನ್ನನ್ನು ನನ್ನ ತಂದೆಯಂತೆ ಜೋಪಾನ ಮಾಡುತ್ತಾ ಬಂದಿದ್ದಾನ ತಿಳಿದುಕೊಂಡು ಸುಶೀಲಾದೇವಿ ಪದಮಗೊಂಡ ಹೇಳಿದಳು. ಅದರ ಸಲುವಾಗಿ ಪದಮಗೊಂಡನು ಅವನನ್ನು ಕೊಲ್ಲದೆ ಇನ್ನು ಮೇಲೆ ನೀನು ಮಾನವರನ್ನು ಭಕ್ಷಣೆ ಮಾಡದೆ ಹಾಲು ಮತದ ಜನಾಂಗದವರ ಕುರಿಗಳಲ್ಲಿ ತಿನ್ನುತ್ತಾ ತೋಳವಾಗಿ ಬದುಕಂತ ಹೇಳಿ ರಕ್ಕಸನಿಗೆ ಆಶೀರ್ವಾದ ಮಾಡ್ಯಾರ. ಹಿಂಗದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರೆ ಹಿಂಗ ಗಿಂಡಿ ಖಡಲ್ಲ. ಅಲ್ಲಿ ಏನು ವಚನನು ಕೊಟ್ಟಿಲ್ಲ, ಯಾವ ಪಲ್ಲಕ್ಕಿಯಾಗನು ಕೂತು ಮೆರೆದಿಲ್ಲ ಅನ್ನುವಂಥದ್ದು ನಾನು ವಾದ ಐತಿ. ಇಲ್ಲ ಇಂಥ ಜಾಗದೊಳಗೆ ಇನ್ನು ವಚನ ಕೊಟ್ಟಾನ, ಇಂಥ ಪಲ್ಲಕ್ಕಿಗೆ ಈಗ ಕೂತು ಮೆರಿತಾನ ತಿಳ್ಕೊಂಡು ಸಿದ್ಧ ಮಾಡಿ ತೋರಿಸ್ರಪ್ಪ ಅಂತಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸೋಮ ಅಭ್ಯಂತರ ಇಲ್ಲ. ಎಲ್ಲಾ ಗುರು ಹಿರಿಯರು ಒಪ್ಪದ್ರಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂತ ನನ್ನ ಮಾತೈತಿ. ಅದಕ್ಕೆ ಇನ್ನ ಒಂದು ಕೇಳ್ಯಾರ ಅವ್ರು. ಇನ್ನ ಒಂದು ಸಿದ್ಧಾರ್ಥಿ ಒಳಗೆ ಹೆಂಗ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಈ ಸದ್ಯ ಎಣಕಿ ಜಕರಾಯನ ಗುಡಿ ಹಿಂಭಾಗದೊಳಗ 5 ಫುಟ್ಟಿಂದ ಕಲ್ಲಿನ ಮೂರ್ತಿ ಅದ. ಕಲ್ಲಿನ ಮೂರ್ತಿ ಅದ, ಅರ್ಧಕ್ಕೆ ನಿಂತದ. ಯಾವ ಕಾರಣಕ್ಕಾಗಿ ನಿಂತದ ಅದು ಯಾರ್ದ ಅಂತ ಕೇಳ್ಯಾರ. ಇದಕ್ಕೆ ಸಿದ್ಧಾರ್ಥಿ ಒಳಗ ಎಲ್ಲಾ ಗುರು ಹಿರಿಯರು ಏನ್ ಹೇಳ್ತಾರ ಸೋಮಣ್ಣ ಅಂತ ಮಾತು ಕೇಳಿದ್ರ ಏನ್ ಹೇಳ್ತಾರೋ? ಆದಿ ಬಸವಣ್ಣ ಅಥವಾ ನಂದಿನ ಮೂರ್ತಿ ಅಂತ ಹೇಳ್ತಾರ. ಯಾಕಂತ ಕೇಳಿದ್ರೆ ಈ ಸದ್ಯ ಎಲ್ಲಾ ಹೆಣ್ಮಕ್ಳು ಹೋಗಿ ಅದಕ್ಕೆ ಬೆಲ್ಲ ವರ್ಷ ಬರ್ತಾರ, ಮಕ್ಳು ಇರ್ಲಾರ್ದು. ಹಿಂಗತ್ತೆ ಎಲ್ಲಾ ಗುರು ಹಿರಿಯರು ಹೇಳ್ತಾರ. ಇದು ಅಲ್ಲಂದ್ರ ಹಾಲು ಮತದ ಹೊಂಬೇಳ್ಕು ದರ್ಶನದೊಳಗೆ ಅಡಿಗೆ ಮುತ್ಯ ಬರ್ದಿಟ್ಟಾರ ಹಿಂಭಾಗದೊಳಗ. ಹಾಲು ಮತದ ಹೊಂಬೇಳ್ಕು ದರ್ಶನ ಬುಕ್ದೊಳಗ 759ನೇ ಪುಟ ಸಂಖ್ಯೆ 759. ಹೌದು. ಎಣಕಿ ಒಳಗೆ ಯಾರು ಮೂರ್ತಿ ಅದಪ್ಪ ಅಂತ ಕೇಳಿದ್ರ ಯಾರಪ್ಪ? ಭರಮಪ್ಪ ಮುತ್ಯಪ್ಪ ಏನ ಮೂರ್ತಿ ಅದ ಅಲ್ಲಿ. ಭರಮಪ್ಪ ಮುತ್ಯಪ್ಪನ ಬಹಳ ಸುಂದರ ಇರುವುದು ಭರಮಪ್ಪ ಮುತ್ಯಪ್ಪನ ಮಂದಿರ ಶ್ರೀ ಜಕರಾಯನ ಹಿಂದೆ ಇರುವ ವಾಸ ಮಾಡಿದ್ದಾರೆ. ಗುಡಿ ಹಿಂಭಾಗದೊಳಗ ಇವ್ರು ವಾಸ ಮಾಡ್ರೆ ಅಲ್ಲಿ ಇವ್ರು ಮೂರ್ತಿ ಅಂತ ಮುತ್ಯ ತಿಳಿಸ್ಯಾನ. ಇದು ಇದ್ರೆ ಇದು ಕೋರಿಲ್ಲ. ಎಲ್ಲಾ ಗುರಿ ಹೇಳಿದ್ರೆ ಆದಿ ಬಸವಣ್ಣ ನಂದಿ ಮೂರ್ತಿ ಅಂತ ಹೇಳಿ ಎಲ್ಲಾರು ಹೇಳ್ತಾರ. ಅದಿದ್ರೆ ಅದನ್ನು ಕೋರಿ. ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕೂತ್ರ ಸುಳ್ಳಾನೇ ಸೋಮಣ್ಣ. ಯಾಕಂತ ಕೇಳಿದ್ರೆ ಮುಚ್ಚಿಟ್ಕೊಂಡು ಹೋಗುವಂತ ಯಾವಾಗಿರಬಾರ್ದು ಅನ್ನುವಂಥದ್ದು